ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನೆಲ್ಗೆ. ಇವತ್ತಿನ ರೆಸಿಪಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಶಾವಿಗೆ ಪಾಯಸ ಮಾಡ್ತಾ ಇದ್ದೀವಿ. ಬನ್ನಿ ಈ ರೆಸಿಪಿ ನೋಡೋಣ. ಶಾವಿಗೆ ಪಾಯಸ ಎಲ್ಲರೂ ಮಾಡ್ತಾರೆ ಬಾಯ್ಸ್, ಬಟ್ ನಮ್ ಸ್ಟೈಲ್ ಅಲ್ಲಿ ನಾವು ಹೇಗ್ ಮಾಡ್ತೀವಿ ನೋಡಿ. ಈ ತರ ಮಾಡಿದ್ರೆ ತುಂಬಾ ರುಚಿಯಾಗಿನೂ ಇರುತ್ತೆ. ಶಾವಿಗೆ ಪಾಯಸ ಮಾಡೋಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬನ್ನಿ ನೋಡೋಣ. ಖರ್ಜೂರ, ಒಣಗಿದ ಖರ್ಜೂರ 1 ಬೌಲ್, ಒಣ ದ್ರಾಕ್ಷಿ 1 ಬೌಲ್, ಅಕ್ರೋಟ್ 1 ಬೌಲ್, ಮತ್ತೆ ಗೋಡಂಬಿ 1 ಬೌಲ್, ಬಾದಾಮಿ 1 ಬೌಲ್, ಏಲಕ್ಕಿ ಸ್ವಲ್ಪ, ವಾಟರ್ ಮೆಲನ್ ಸೀಡ್ಸ್ 1 ಬೌಲ್, ಚಿರಂಜಿ ಸೀಡ್ಸ್ 1 ಬೌಲ್. ಇದನ್ನೆಲ್ಲ ನಾನು ನೈಟ್ ನೆನೆ ಹಾಕ್ತಿದ್ದೀನಿ. ಏಲಕ್ಕಿ ಮತ್ತೆ ಒಣ ದ್ರಾಕ್ಷಿ ಇವೆರಡನ್ನು ಬಿಟ್ಟು ನಾನು ಎಲ್ಲಾನು ನೆನೆ ಹಾಕ್ತಾ ಇದ್ದೀನಿ. ಇವಾಗ ನೈಟ್ ನೆನೆ ಹಾಕಿಟ್ಟು ಬೆಳಗ್ಗೆ ನಾನು ಎಲ್ಲಾನು ಇದ್ರ ಮೇಲೆ ಸಿಪ್ಪೆ ಇರೋದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಇದನ್ನ ಕ್ರೀಮ್ ಆಗಿ ಮಾಡ್ಕೊಂತೀನಿ. ಈ ತರ ಕ್ರೀಮ್ ಆಗಿ ಒಂದ್ ಸ್ವಲ್ಪ ಗಾರ್ನಿಷ್ಗೆ ನಾನು ತೆಗೆದಿಟ್ಟಿದ್ದೀನಿ. 2 ತೆಂಗಿನಕಾಯಿ. ಈ 2 ತೆಂಗಿನಕಾಯಿ ಏನಕ್ಕಂದ್ರೆ ಅದ್ರ ಹಾಲು ತೆಗಿತೀನಿ ನಾನು. 2 ತೆಂಗಿನಕಾಯಿದು ಹಾಲು ತೆಗಿತೀನಿ. ಮತ್ತೆ 20 ಲೀಟರ್ ಹಾಲು, ಮತ್ತೆ 3 ಕೆಜಿ ಶಾವಿಗೆ, 5 ಕೆಜಿ ಸಕ್ಕರೆ. ಇದನ್ನೆಲ್ಲ ಇವಾಗ ನಾನು ಮುಂದಿನ ಪ್ರೊಸೀಜರ್ ಅಲ್ಲಿ ಹೇಳ್ತೀನಿ ಏನೇನ್ ಮಾಡೋದು. ಬನ್ನಿ. ಇವಾಗ ನಾನು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ. ಅದರಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ. ಏನಕ್ಕೆ ನೀರ್ ಹಾಕ್ತೀನಿ ಅಂತ ಕೇಳ್ಬೋದು ನೀವು. ಯಾವುದೇ ಪಾತ್ರೆ ಆಗ್ಲಿ ಹಾಲ್ ಬಿಸಿ ಮಾಡೋಕೆ ಮೊದಲು ಒಂದ್ ಸ್ವಲ್ಪ ನೀರ್ ಹಾಕೊಂಡು ಬಿಸಿ ಮಾಡಿ ನೀರನ್ನು ಕುದಿಸಿ ತೆಗಿಬೇಕು. ಯಾಕಂದ್ರೆ ಅದನ್ನ ಪಾತ್ರೆಯಲ್ಲಿ ಇರೋದು ಜಿಡ್ಡಿನ ಅಂಶ ಎಲ್ಲ ಹೋಗ್ಬೇಕು. ಏನಕ್ಕೆ ಹೋಗ್ಬೇಕಂದ್ರೆ ಹಾಲ್ ಒಡಿಬಾರ್ದು, ಚೆನ್ನಾಗಿ ಬರ್ಬೇಕು ಅಂದ್ರೆ ಈ ತರ ಮಾಡ್ಕೋಬೇಕು. ಯಾವುದೇ ಪಾತ್ರೆ ಇಡಿ ನೀವು ಬಿಸಿ ಮಾಡ್ಕೊಂಡು ನೀರನ್ನು ತೆಗಿಬೇಕು. ಆಮೇಲೆ ನೋಡಿ ತೆಗ್ದೆ ನಾನು. ಇವಾಗ ಇದಕ್ಕೆ 1 ಗ್ಲಾಸ್ ಮತ್ತೆ ನೀರ್ ಹಾಕ್ತಾ ಇದೀನಿ. ಏನಕ್ಕೆ ಹಾಕ್ತೀನಿ ಅಂತ ಕೇಳ್ಬೋದು ನೀವು. ಹಾಲ್ ಹಾಕೋಕ್ಕಿಂತ ಮುಂಚೆ 1 ಗ್ಲಾಸ್ ನೀರ್ ಹಾಕ್ಬೇಕು. ಏನಕ್ಕಂದ್ರೆ ಹಾಲ್ ಸೀದೋಗೋದಿಲ್ಲ. ಬಿಸಿ ಮಾಡ್ತಿರ್ತೀವಲ್ವಾ, ಸೀದೋಗಲ್ಲ, ಅಂಟ್ಕೊಳೋದಿಲ್ಲ ಹಾಲು. ಇವಾಗ ನಾನು ಅಲ್ಲಿ ಹಾಲ್ ಬಿಸಿ ಇಟ್ಟಿದ್ದೀನಿ. ಇವಾಗ ಶಾವಿಗೆ ಇದೆಯಲ್ವಾ, ಇದನ್ನ ಕೆಂಪಾಗಿ ಹುರ್ಕೊಂತಾ ಇದ್ದೀನಿ. ಫ್ರೈ ಮಾಡ್ಬೇಕು. ಹಸಿ ವಾಸನೆ ಹೋಗಿ ಕೆಂಪು ಬರ್ಬೇಕು. ಈ ತರ ಬರ್ಬೇಕು. ಫುಲ್ ನಾನು 3 ಕೆಜಿ ಇದ್ದಲ್ಲ ಎಲ್ಲದನ್ನು ಫ್ರೈ ಮಾಡಿದ್ದೀನಿ. ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ, ನಿಮ್ಗೆ ತುಪ್ಪ ಇಲ್ಲ ಎಣ್ಣೆ ಇದ್ರೆ ಎಣ್ಣೆನೂ ಹಾಕೋಬಹುದು. ಇವಾಗ ನೆಕ್ಸ್ಟ್ ಕೊಬ್ಬರಿ ಇದೆ ಅಲ್ವಾ, 2 ತೆಂಗಿನಕಾಯಿದು ಹಾಲು ತೆಗ್ದಿದ್ದೀನಿ ನಾನು. 3-4 ಲೀಟರ್ ಬಂದಿದೆ ಅದು. ಇವಾಗ ನೆಕ್ಸ್ಟ್ ನಾನು ಒಲೆ ಹಚ್ಚಿದ್ದೀನಿ. ಇದ್ರ ಮೇಲೆ ಪಾತ್ರೆ ಇಟ್ಟಿದ್ದೀನಿ ದೊಡ್ಡದಿದು. ರೈಸ್ ಒಂದ್ 15 ಕೆಜಿ ಇದ್ರಲ್ಲಿ ಕುದಿಯುತ್ತೆ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಒಗ್ಗರಣೆ ಹಾಕೊಂಡಿದ್ದೀನಿ. ಅಂದ್ರೆ ಅದು ಶೂಟ್ ಮಾಡಿಲ್ಲ, ಬಿಸಿ ಇದ್ದೆ ನಾನು, ಕ್ಯಾಮ್ರಾನು ಆನ್ ಮಾಡಿದ್ದಿಲ್ಲ. ಮತ್ತೆ ಇವಾಗ ಅದು ಕ್ರೀಮ್ ನಾನು ಮಾಡಿದ್ನಲ್ವಾ, ಡ್ರೈ ಫ್ರೂಟ್ಸ್ ನೆನೆ ಇಟ್ಟು ಎಲ್ಲ ಕ್ರೀಮ್ ಇತ್ತಲ್ವಾ, ಅದು ಕ್ರೀಮ್ ನಾನು ಸ್ವಲ್ಪ ಇದಕ್ಕೆ ಹಾಕಿ ಫ್ರೈ ಮಾಡ್ತೀನಿ. ಕೆಂಪಾಗಿ ಫ್ರೈ ಮಾಡಬೇಕು ಅದು ಕ್ರೀಮ್ನ. ಗೋಡಂಬಿ ದ್ರಾಕ್ಷಿ ಎಲ್ಲ ಐತಲ್ವಾ, ನೆನೆಸಿ ನಾನು ಈ ತರ ಕ್ರೀಮ್ ಮಾಡ್ಕೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಅದನ್ನ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಅದು ಹುರ್ಕೋಬೇಕು. ನೋಡಿ ಈ ತರ ಕೆಂಪಾಗಿ ಬಂದಿದೆ. ಇವಾಗ ಕ್ರೀಮ್ ಕಲರ್ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈ ತರ ಡ್ರೈ ಫ್ರೂಟ್ಸ್ ಇದೆ ಅಲ್ವಾ, ನೆನೆಸಿ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿದ್ರೆ, ಗ್ರೈಂಡ್ ಮಾಡಿದ್ರೆ ವೈಟ್ ಆಗಿ ಕ್ರೀಮ್ ಬರುತ್ತೆ. ಅದೇ ಕ್ರೀಮ್ ಇಂದ ಇದು ಶಾವಿಗೆ ಪಾಯಸ ತುಂಬಾ ರುಚಿಯಾಗಿ ಬರುತ್ತೆ. ಅವಾಗ್ಲೇ ಇದು ತುಂಬಾ ಟೇಸ್ಟಿಯಾಗಿ ಇರೋದು. ಶಾವಿಗೆ ಪಾಯಸದಲ್ಲಿ ಹಾಕಿರೋ ಡ್ರೈ ಫ್ರೂಟ್ಸ್ ನ ಲಾಭ, ಬೆನಿಫಿಟ್ ಅವೆಲ್ಲ ಹೇಳ್ತಾ ಹೋದ್ರೆ ಆರೋಗ್ಯಕ್ಕೆ ತುಂಬಾ ಇದಾಗುತ್ತೆ. ಒಂದೊಂದಾಗಿ ಹೇಳ್ತಾ ಹೋದ್ರೆ 1 ಅವರ್ 2 ಅವರ್ ಆಗುತ್ತೆ. ವಿಡಿಯೋ ತುಂಬಾ ಲಾಂಗ್ ಆದ್ರೆ ಯಾರು ನೋಡೋದಿಲ್ಲ ಇಷ್ಟ. ಸುಮ್ಮನೆ ಇವಾಗ ಏನಕ್ಕಂದ್ರೆ ಶಾರ್ಟ್ ಕಟ್ ಅಲ್ಲಿ ನಾನು ರೆಸಿಪಿ ಹೇಗ್ ತಯಾರು ಮಾಡೋದು, ಶಾವಿಗೆ ಪಾಯಸ ಹೇಗ್ ಮಾಡೋದು ಅನ್ನೋದು ನಮ್ಮ ಸ್ಟೈಲ್ ಅಲ್ಲಿ ಶಾರ್ಟ್ ಕಟ್ ಅಲ್ಲಿ ಒಂದು 8 ಮಿನಿಟ್ಸ್ 7 ಮಿನಿಟ್ಸ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಒಣ ಖಜೂರದು ಪೇಸ್ಟ್ ಹಾಕಿದ್ದೀನಿ. ಒಣ ಖಜೂರ ಇದೆ ಅಲ್ವಾ, ಅದು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಅದ್ರ ಬೀಜ ತಗೋದು ನಾನು ಮಿಕ್ಸಿಗೆ ಹಾಕಿದ್ದೀನಿ. ಇವಾಗ ತೆಂಗಿನ ಹಾಲು ಹಾಕಿದ್ದೀನಿ. ತೆಂಗಿನಕಾಯಿ ಹಾಲು 2 ತೆಂಗಿನಕಾಯಿ ತೊಗೊಂಡಿದ್ದಲ್ಲ, ಅದರ ಹಾಲನ್ನು ಇದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ, ಆಮೇಲೆ ಮತ್ತೆ ಹಾಕ್ತೀನಿ. ಅದು ಸೀದ್ ಹೋಗ್ಬಾರ್ದು ಅಂತ ಹೇಳಿ ಸ್ವಲ್ಪ ಹಾಕಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತೇನೆ ಇರ್ಬೇಕು. ಈ ಕ್ರೀಮ್ ಎಷ್ಟ್ ಚೆನ್ನಾಗಿ ಫ್ರೈ ಮಾಡ್ತೀರಾ, ಎಷ್ಟ್ ಹಾಕಿದ್ರೆ ಅಷ್ಟ್ ಚೆನ್ನಾಗಿ ಶಾವಿಗೆ ಪಾಯಸ ಬರುತ್ತೆ. ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ. ನಿಮ್ಮ ಮನೇಲೂ ಟ್ರೈ ಮಾಡಿ. ಯಾವ ಊರಿಂದ ನೀವು ವಿಡಿಯೋ ನೋಡ್ತಿದ್ದೀರಾ ನನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ಕಡೆ ನಾನು ಹಾಲನ್ನು ಬಿಸಿ ಇಟ್ಟಿದ್ದೀನಿ, ಆ ಕಡೆ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈ ಕಡೆ ಎಲ್ಲ ನಾನು ಶಾವಿಗೆನೂ ಫ್ರೈ ಮಾಡ್ಕೊಂಡೆ. ಎಲ್ಲ ಕಡೆನೂ ಕೈ ಆಡ್ತಾನೆ ಇರ್ಬೇಕು, ಯಾಕಂದ್ರೆ ತುಂಬಾ ಎಮರ್ಜೆನ್ಸಿ ಇರುತ್ತೆ. ಅಷ್ಟ್ ಟೈಮ್ ಇರಲ್ಲ ನನಗೆ ಬೆಳಗ್ಗೆ. ನನಗೆ 20 ವರ್ಷದ್ದು ಎಕ್ಸ್ಪೀರಿಯನ್ಸ್ ಇದೆ, ಹಾಗಾಗಿ ನಾನು ಮ್ಯಾನೇಜ್ ಮಾಡ್ಕೊಂತೀನಿ ಎಲ್ಲ ಕಡೆನೂ. ಇವಾಗ ಹಾಲು ಹಾಕ್ತಾ ಇದ್ದೀನಿ ನೋಡಿ. ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ. ಪೂರ್ತಿ ಹಾಲು ಹಾಕ್ತಿದ್ದೀನಿ. ಈ ಹಾಲು ಹಾಕಿದ್ದು ಏನು ಗೊತ್ತಾ, ತೆಂಗಿನಕಾಯಿ ಹಾಲದು 3 ಲೀಟರ್ ಇತ್ತು. ಮೊದ್ಲೊಂದ್ ಸ್ವಲ್ಪ ಹಾಕಿದೆ, ಇವಾಗ ಲಾಸ್ಟ್ ಸ್ವಲ್ಪ ಹಾಕಿದೆ. ಇದು ಹಾಲು ತುಂಬಾ ಚೆನ್ನಾಗಿ ಕುದಿಬೇಕು, ಆಮೇಲೆ ಇದಕ್ಕೆ ಹಾಕ್ತೀನಿ ನಾನು.
ನಾನು ಹಾಲು ಹಾಕ್ದೇನೆ ಈ ಕಲರ್ ಬಂದಿದೆ. ತೆಂಗಿನಕಾಯಿ ಹಾಲು ಮತ್ತೆ ಡ್ರೈ ಫ್ರೂಟ್ ಕ್ರೀಮ್ ಅನ್ನು ಹಾಕಿ ಈ ಕಲರಿಗೆ ಬಂದಿದೆ. ಇವಾಗ ನಾನು ಅದಕ್ಕೆ ಹಾಲು ಆಮೇಲೆ ಹಾಕ್ತೀನಿ. ಇವಾಗ ನೋಡಿ ಶಾವಿಗೆ ಹಾಕಿ ಸ್ವಲ್ಪ ಕುದಿಸ್ಕೊಂತೀನಿ. ಇದು ಶಾವಿಗೆನ ಚೆನ್ನಾಗಿ ಕುದಿಬೇಕು. ನಾನು ಒಲೆ ಮೇಲೆ ಈ ದೊಡ್ಡ ಪಾತ್ರೆ ಇಟ್ಟಿದ್ದೀನಲ್ವಾ, ಎಲ್ಲದನ್ನು ಶೂಟ್ ಮಾಡಕ್ ಆಗಲ್ಲ. ಅದು ಒಂದು ತರ ಮೊದಲಿನ ಕಾಲದ ಒಂದು ಒಗ್ಗಿಂಡಿ ಅಂತ ಬರುತ್ತೆ, ಅದರಲ್ಲಿ ಕಟ್ಸಿರೋದಲ್ವಾ. ಕ್ಯಾಮ್ರಾ ಹಿಂಗ್ ಹಿಡಿದು ಮಾಡಕ್ ಆಗಲ್ಲ. ಕೆಲ್ಸದಲ್ಲಿ ನಾನು ಯಾವ್ದು ಶೂಟ್ ಮಾಡಿಲ್ಲ, ಸುಮ್ನೆ ಮೊಬೈಲ್ ಅಲ್ಲಿ ಇಟ್ಟಿದ್ದೆ. ಎಲ್ಲ ಶೂಟ್ ತಾನೇ ಆಗ್ತಾ ಇದೆ. ಯಾವ್ದು ಆಗ್ತಿದೆ ಯಾವ್ದಿಲ್ಲ ನನಗೆ ಗೊತ್ತೇ ಇಲ್ಲ. ಎಷ್ಟೆಷ್ಟು ನಾನು ಶೂಟ್ ಆಗಿದೆ ಎಷ್ಟು ಆಗ್ತಾ ಇದೀನಿ. ಇವಾಗ ಸಕ್ಕರೆನೂ ಹಾಕಿದೆ. ಅದನ್ನ ಚೆನ್ನಾಗಿ ಬೇಯ್ತಾ ಇರುತ್ತೆ. ನಾನು ಇವಾಗ ಡ್ರೈ ಫ್ರೂಟ್ಸ್ ನ ತುಪ್ಪದಲ್ಲಿ ಹುರ್ಕೊಂತೀನಿ. ಇದು ಏನ್ ಗೊತ್ತಾ, ನೆನ್ಸಿದ್ದು ಸ್ವಲ್ಪ ತೆಗೆದು ನಾನು ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಹಸಿದೆ, ಇದು ಒಣದಲ್ಲ, ನೆನ್ಸಿದ್ದು. ಈ ತರ ನೆನ್ಸಿದ್ದೆ ಹಾಕ್ಬೇಕು, ಫ್ರೈ ಮಾಡ್ಕೋಬೇಕು. ಒಬ್ರು ಹಾಗೆ ಹಸಿದೇನೆ ಫ್ರೈ ಮಾಡ್ತಾ ಇರ್ತಾರೆ, ಅವ್ರವ್ರ ಇಷ್ಟ. ಅದು ನಾನ್ ಮಾಡೋದು ಹೀಗೆ, ನೆನ್ಸಿಟ್ಟಿದ್ದು ತೆಗೆದು ನಾನು ಫ್ರೈ ಮಾಡ್ಕೊಂತೀನಿ. ನಾನು ಇದು ಫ್ರೈ ಆಗ್ತಾನೆ ಇದೆ. ಈ ತರ ಕೆಂಪು ಗೋಲ್ಡನ್ ಕಲರ್ಗೆ ಬರ್ಬೇಕು. ಫ್ರೈ ಮಾಡ್ಕೊಂತಾನೆ, ಜಲ್ದಿ ಫ್ರೈ ಆಗಲ್ಲ ನೋಡಿ. ಈ ತರ ಫ್ರೈ ಆಗುತ್ತೆ. ಇವಾಗ ಒಣ ದ್ರಾಕ್ಷಿ ಇತ್ತಲ್ವಾ, ಈ ತರ ಫ್ರೈ ಆದ್ರೆ ಈ ತರ ಗುಂಡ್ ಗುಂಡಾಗಿ ಬರುತ್ತೆ. ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ನಾನು ಹಾಲು ಹಾಕಿದ್ದೀನಿ. ಈ ಕಡೆ ನಾನು ಫ್ರೈ ಮಾಡೋಕೊಳ್ಳೋ ಟೈಮಲ್ಲಿ ಈ ಟೆನ್ಷನ್ ಅಲ್ಲಿ ನಾನು ಹಾಲು ಹಾಕೋದು ಶೂಟ್ ಮಾಡಿಲ್ಲ. ಇವಾಗ ಹಾಲು ಹಾಕಿ ಎಲ್ಲ ರೆಡಿ ಆಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ನಾನು ಫ್ರೈ ಮಾಡಿದ್ದು ಇದ್ರ ಮೇಲೆ ಹಾಕಿದ್ದೀನಿ. ನೋಡಿ, ನಿಮ್ಮ ಮನೇಲಿ ಒಂದ್ಸಲ ರುಚಿ ನೋಡಿ ಇದು ಮಾಡಿ. ಏಲಕ್ಕಿ ಪೌಡರ್ ಡ್ರೈ ಫ್ರೂಟ್ಸ್ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಈ ತರ ಬಂದಿದೆ. ನೋಡಿದ್ರಲ್ಲ ಗಾಯ್ಸ್, ಹಾಗೆ ಪೇಶನ್ ನಮ್ ಸ್ಟೈಲಲ್ಲಿ ಹೇಗ್ ಮಾಡಿದ್ವಿ ಅನ್ನೋದು. ಈ ರೆಸಿಪಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.